ಅದರಲ್ಲಿ ಒಂದೊಂದು ಗಾದೆಗಳು, ಆ ಪರ್ಟಿಕ್ಯುಲರ್ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ಹಾವನ್ನ ಹೂ ಅಂತ ಒಪ್ಪಿಸ್ತಾರೆ ಸರ್. ಅವರೇ ಅವ್ರ ಬುದ್ಧಿನ ತೋರಿಸ್ತಾ ಬಂದ್ಬಿಡ್ತಾರೆ ಸರ್. ತುಂಬಾ ಅನಾಚಾರಗಳು ಮುಂದಿನಿಂದ ಹೊರಗಡೆ ಬರುತ್ತೆ. ಅವರು ಮಾತಾಡಕ್ ನಿಂತ್ರೆ ಎಲ್ಲರೂ ಸೈಲೆಂಟ್ ಆಗಿ ಹೋಗ್ತಾ ಇದ್ರು ಮನೆಯಲ್ಲಿ. ಅಷ್ಟು ಅಂದ್ರೆ ಭಯ ಇಡ್ಸಿದ್ರ ಕಂಟೆಸ್ಟೆಂಟ್ಸ್. ಸಹಜ, ನನಗದು ಸಹಜ. ಅವ್ರಿಗೆಲ್ಲ ಎಲ್ಲ ಒಂದ್ ರೀತಿ ಕಿರಿಕಿರಿ ಅನ್ಸೋದು, ಅದು ಅವ್ರಿಗೆ ಹೊಸದಾಗಿ ಕಾಣಿಸುತ್ತೋ, ಹಾಗಾಗಿ ಭಯ ಹೊಟ್ಟಿರ್ಬೋದು. ಮಾತಿನ ಮಿತಿಗಳು ಮೀರ್ತಾ ಹೋಗ್ತಾ ಇದ್ದಾರೆ. ಮೊದಲ ಸರಿ ಇಲ್ಲ. ಸುದೀಪ್ ಸರ್ ಕೂಡ ಚೈತ್ರಕ್ಕ ಅನ್ನೋರು ನಿಮ್ಮನ್ನ ಅವ್ರು ಕರೆಯೋ ರೀತಿನಲ್ಲಿ, ಆ ಟೋನಲ್ಲಿ ಏನೋ ಒಂದು ಪ್ರೀತಿ ಕಾಣಿಸ್ತಿತ್ತು ನನಗೆ. ಹೊರಗಡೆ ಕೂಡ ಚೈತ್ರ ಡ್ರಾಮಾ ಮಾಡ್ತಾರೆ, ಮನೆ ಒಳಗಡೆ ಕೂಡ ಡ್ರಾಮಾ ಮಾಡ್ತಾರೆ. ನಾನು ಹಂಗೆ ಇರೋದು, ಯಾಕಂದ್ರೆ ನನ್ನ ಕ್ಯಾಮರಾ ಇದೆ ಅನ್ನೋದನ್ನ ನಾನು 2 ವಾರಕ್ಕೆ ಮರ್ತ್ಬಿಟ್ಟಿದ್ದೆ. ಅಲ್ಲಿ ಮೊದಲು ಮಾತಾಡದೆ ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಅಲ್ಲಿ ಇನ್ನೇನೋ ಮಾತಾಡಿ ಚೇಂಜ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಟ್ರಾಲ್ ಆದ್ರೆ ನಿಮ್ದೊಂದು ಜಗದೀಶ್ ಅವ್ರ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಂತ ಆಡಿಯೋ ಅಲ್ಲಿ ಸಾಂಗೇ ಮಾಡ್ಬಿಟ್ಟಿದ್ದಾರೆ. 50-100 ಕೇಸ್ ಹಾಕಿಸ್ಕೊಂತೀನಿ. ಇವ್ರ ಅಪ್ಪಂಗೆ ಹೊಡೆದು ನಾನು ಕೇಸ್ ಹಾಕಿಸ್ಕೊಂಡಿಲ್ಲ. ಯಾವನಾದ್ರೂ ಅಪ್ಪಂಗೆ ಹುಟ್ಟಿದ್ರೆ ನನ್ನ ಕಣ್ಣೆದುರು ಬಂದು ಮಾತಾಡಿ ನನ್ನ ಕೇಸ್ ಬಗ್ಗೆ. ನಾನು ಈ ಟ್ರೋಲ್ಗಳನ್ನ, ಮೀಮ್ಸ್ನ, ಟೀಕೆಗಳನ್ನ, ಟಿಪ್ಪಣಿಗಳನ್ನ ಬದುಕಿನಲ್ಲಿ ಸದಾ ಬಹಳ ಸ್ಪೋರ್ಟಿವ್ ಆಗಿ ತಗೊಂಡಿರೋಳು. ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರೋ ಕುದುರೆಗಳ ಬಗ್ಗೆ ಮಾತ್ರ ಜನ ಮಾತಾಡ್ತಾರೆ ಅಂತ ನಂಬ್ತೀನಿ. ಅದು ಪಾಸಿಟಿವ್, ನೆಗೆಟಿವ್. ನೀವು ಮಾರ್ಕೆಟ್ ಅಲ್ಲಿ ಓಡ್ತಾ ಇದ್ರೆ ಮಾತ್ರ ನಿಮ್ ಬಗ್ಗೆ ಜನ ಮಾತಾಡ್ತಾರೆ. ಇವರು ಹಿಂದೂ ಫೈರ್ ಬ್ರ್ಯಾಂಡ್, ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡ್ ಅಂದ್ರೂ ಕೂಡ ತಪ್ಪಾಗಲ್ಲ. ಒಂದೇ ವಾದ ಕೀಳಿದ್ರೆ ಯಾರು ಇವ್ರ ಮುಂದೆ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮಾತಂದರೆ ಮಾತು, ಅದು ಚೈತ್ರಕ್ಕನ ಮಾತು. ಇಡೀ ಬಿಗ್ ಬಾಸ್ ಮನೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಅಕ್ಕ ಚೈತ್ರಕ್ಕ ಇವತ್ತು ನಮ್ಮ ಜೊತೆಲಿದ್ದಾರೆ. ಹಾಯ್, ನಮಸ್ಕಾರ ಚೈತ್ರ ಅವರೇ. ಬಿಗ್ ಬಾಸ್ ಜರ್ನಿ ಹೇಗಿತ್ತು? ತುಂಬ ಖುಷಿಯಾಗಿದೆ. ತುಂಬ ಒಂದು ಸಂತೃಪ್ತವಾಗಿರುವಂತಹ ಪ್ರಯಾಣ ಅಂತ ನಾನು ಭಾವಿಸ್ತೇನೆ. ಖುಷಿ ಇದೆ. ಏಳು ಬೀಳುಗಳ ನಡುವೆ ಕೊನೆಗೊಂದು ಒಂದು ಸಂತಸದ ಸುದ್ದಿ, ಒಂದು ಗೆಲುವಿನ ರೂಪವನ್ನು ತಗೊಂಡು ಹೊರಗಡೆ ಬಂದಿರೋದು ಖುಷಿ ಇದೆ. ಈಗ ಸಕ್ಸಸ್ಫುಲಿ 100 ದಿನ ಕಂಪ್ಲೀಟ್ ಮಾಡಿದ್ದೀರಾ, ಸೆಂಚುರಿ ಬಾರಿಸಿದ್ದೀರಾ. ಹೇಗಿತ್ತು ಅನುಭವ? ಅಂದರೆ ಮನೇಲಿ ಒಂದಷ್ಟು ಏಳು ಬೀಳುಗಳು ಇತ್ತು, ಸಿಹಿ ಕಹಿ ಎಲ್ಲ ಇತ್ತು. ಅದೆಲ್ಲನ ದಾಟಿ 100 ದಿನಗಳ ಕಾಲ ಕಂಪ್ಲೀಟ್ ಮಾಡಿದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ. ಅಂದರೆ ನಾನು ಅಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು 100 ದಿನ ಪೂರ್ಣಗೊಳಿಸಿ ಅದರಿಂದ ಆಚೆಗೆ ನಿಲ್ಲೋದಿದೆ ಅಲ್ಲ, ಮತ್ತು ಅಷ್ಟೆಲ್ಲ ಏಳು ಬೀಳುಗಳ ನಡುವೆ ನಿಲ್ಲೋದು, ಮತ್ತು ಯಾರ ಜೊತೆಗೂ ಸೇರದೆ, ಯಾರ ಗುಂಪಿಗೂ ಸೇರದೆ, ಯಾರದ್ದೋ ಒಬ್ಬರದ ನೆರಳಿನ ಅವಶ್ಯಕತೆಯನ್ನು ಇಲ್ಲದೇನೆ ಆಟ ಆಡ್ಕೊಂಡು ಬರೋದು ಆ ಮನೆಯಲ್ಲಿ ಬಹಳ ಕಷ್ಟ. ನನಗೆ ಒಂದು ಸಮಾಧಾನ ಇದೆ, ಯಾರ ನೆರಳಿನ ಅಡಿಯಲ್ಲೂ ನಿಲ್ಲದೇನೆ 100 ದಿನವನ್ನು ನನ್ನೊಬ್ಬಳ ಆಟವಾಗಿ ಏಳು ಬೀಳಿನ ದಾರಿಯಲ್ಲಿ ಒಂದು ರೀತಿ ಕಲ್ಲು ಮುಳ್ಳಿನ ಹಾದಿಯನ್ನು ದಾಟ್ಕೊಂಡು ಬಂದಿದ್ದೇನೆ. ಜೊತೆಗೆ ಬರ್ತಾ ಒಂದು ಉತ್ತಮ ತಗೊಂಡು ಎಲ್ಲರ ಅಪವಾದಗಳನ್ನು ಸುಳ್ಳಾಗಿಸಿ ಬಂದಿದ್ದೇನೆ ಅನ್ನೋ ಖುಷಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.